ಗುರುಭ್ಯೋ ನಮಃ. ಸೃಷ್ಟಿಸ್ಥಿತಿ ವಿನಾಶಾನಾಂ ಶಕ್ತಿಭೂತೆ ಸನಾತನಿ ಗುಣಾಶ್ರಯೇ ಗುಣಮಯಿ ನಾರಾಯಣಿ ನಮೋಸ್ತುತೆ. ಶ್ರೀಮಾತ್ರೇ ನಮಃ. ನಮಸ್ಕಾರ ವೀಕ್ಷಕರೇ, ವಿನಾಯಕ್ ಆಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ನಮ್ಮ ಈ ಹಿಂದೆ ಅಪ್ಲೋಡ್ ಮಾಡಿರತಕ್ಕಂತಹ ವಿಡಿಯೋಗಳನ್ನು ತಾವೆಲ್ಲರೂ ಕೂಡ ನೋಡಿದ್ದೀರಾ, ಒಳ್ಳೆ ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಿ. ತಮ್ಮೆಲ್ಲ ಪ್ರೋತ್ಸಾಹಕ್ಕೆ ನಾನು ಆಭಾರಿಯಾಗಿದ್ದೇನೆ. ವೀಕ್ಷಕರೇ, ಇವತ್ತಿನ ದಿವಸ ಒಂದು ವಿಶೇಷವಾದಂಥ ಸಂಚಿಕೆ ಮೂಲಕವಾಗಿ ಒಂದು ಸುಲಭ ಪರಿಹಾರ, ತಾವೆಲ್ಲರೂ ಕೂಡ ಮನೆಯಲ್ಲಿ ಮಾಡ್ಕೊಳ್ಬಹುದಾದಂಥ ಒಂದು ಪರಿಹಾರದ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೇನೆ. ಏನು ಅಂತಂದರೆ, ನಮ್ಮ ಪ್ರತಿನಿತ್ಯ ಜೀವನದಲ್ಲಿ ಮಾಡುವಂಥ ಕೆಲಸ ಇರಬಹುದು, ಉದ್ಯೋಗ ಇರಬಹುದು, ವಿದ್ಯಾಭ್ಯಾಸ ಇರಬಹುದು, ಪ್ರತಿಯೊಂದು ವಿಷಯದಲ್ಲಿಯೂ ಕೂಡ ನಮಗೆ ದೃಷ್ಟಿಯಾಗಿದೆ ಅಂತ ಹೇಳುವಂತಹ ಒಂದು ದೋಷವೋ ಅಥವಾ ಒಂದು ಸಂಶಯವೋ ಅಥವಾ ಒಂದು ತೊಂದರೆ ತೊಡಕು ಅಥವಾ ಒಂದು ವಿಘ್ನಗಳು ಬರ್ತಾ ಇರುತ್ತೆ. ಒಂದು ಹೊಸ ವಸ್ತ್ರ ಹಾಕಿದ್ರು ಕೂಡ ದೃಷ್ಟಿ, ಅಥವಾ ಹೊಸ ಒಂದು ವಾಹನ ತಗೊಂಡ್ರು ಕೂಡ ದೃಷ್ಟಿ, ಅಥವಾ ಒಂದು ಹೊಸ ಕೆಲಸದಲ್ಲಿ ಜಯ ಸಾಧಿಸುವಂತಹ ಪಥದಲ್ಲಿದ್ರೂ ಕೂಡ ದೃಷ್ಟಿ. ಎಲ್ಲ ದೃಷ್ಟಿ ಜನರದ್ದಿರಬಹುದು ಅಥವಾ ಪ್ರಾಣಿಯದ್ದಿರಬಹುದು ಅಥವಾ ಕೆಟ್ಟ ಶಕ್ತಿಗಳದ್ದಿರಬಹುದು, ಅಂದ್ರೆ ನೆಗೆಟಿವ್ ಎನರ್ಜಿಗಳ ದೃಷ್ಟಿ ಇರಬಹುದು. ನಮಗಾಗುವವರೇ ಮನಸ್ಸಿನಲ್ಲಿ ಕೆಲವಷ್ಟು ಕೆಟ್ಟದ್ದನ್ನು ಬಯಸ್ತಾ ಇರುವಂಥದ್ದು, ಇದರಿಂದೂ ದೃಷ್ಟಿ ಇರಬಹುದು. ಮಾತಿನಿಂದ, ಕೃತಿಯಿಂದ, ಯೋಚನೆಯಿಂದ, ಅಂದ್ರೆ ಕಾಯ ವಾಚ ಮನಸ, ಈ ಮೂರು ವಿಧಾನದಿಂದಾಗಿ ನಮಗೆ ದೃಷ್ಟಿ ತೆಗಲಿಕ್ಕೆ ಸಾಧ್ಯ ಆಗುತ್ತೆ. ಮನುಷ್ಯನ ದೃಷ್ಟಿಯಿಂದಾಗಿ ಬಂಡೆಯೇ ಸೀಳಿ ಹೋದಂತಹ ಎಷ್ಟೋ ನಿದರ್ಶನಗಳಿದೆ. ಹಸಿಯಾಗಿ ಫಲವನ್ನು ಬಿಡ್ತಾ ಇರುವಂತಹ ಮರ ಬತ್ತಿ ಹೋಗಿರುವಂಥದ್ದನ್ನು ತಾವೆಲ್ಲರೂ ನೋಡಿರ್ತೀರ. ಅದೇ ರೀತಿ ಒಳ್ಳೆ ನೀರಿರ್ತಕ್ಕಂತಹ ಕೆರೆ ಬಾವಿಗಳು ಕೂಡ ಬರಿದಾಗಿರುವಂಥದ್ದನ್ನು ನೋಡಿರ್ತೀರ. ಇದಕ್ಕೆ ಸಾಕಷ್ಟು ನಿದರ್ಶನಗಳನ್ನು ನಮ್ಮ ನಿತ್ಯ ಜೀವನದಲ್ಲಿ ತಾವೆಲ್ಲರೂ ನೋಡಿರ್ತೀರ. ಈ ವಿಷಯದ ಬಗ್ಗೆ ಹೆಚ್ಚಿಗೆ ಹೇಳಬೇಕಾದಂತಹ ಅವಶ್ಯಕತೆಗಳಿಲ್ಲ ಅಂತ ಅನ್ಕೊಡ್ತೇನೆ. ಹಾಗಾದ್ರೆ ಇದಕ್ಕೆಲ್ಲ ಏನು ಪರಿಹಾರ? ನಮಗೆ ಗೊತ್ತಾಗಲ್ಲ. ನಾವು ಒಳ್ಳೆ ರೀತಿ ಮನಸ್ಥಿತಿಯಿಂದ ಇದ್ದೇವೆ. ನಮ್ಮ ಕೆಲಸವನ್ನ ಎಷ್ಟು ಮಾಡಬೇಕು, ನಮ್ಮ ಪರಿಧಿ ಎಷ್ಟಿದೆ, ನಾವು ಯಾವ್ಯಾವ ವಿಷಯದಲ್ಲಿ ಎಷ್ಟಿರಬೇಕು ಅಷ್ಟಿದ್ದೇವೆ. ನಾವು ಯಾರು ಸುದ್ದಿ ಸುಖಾಲಿಗೆ ಹೋಗಲ್ಲ, ಯಾರಿಗೆ ತೊಂದರೆ ತಾಪತ್ರಯ ಕೊಡಕ್ಕೆ ಹೋಗಲ್ಲ. ಅದು ನಮಗೇ ಯಾಕೆ ಈ ರೀತಿ ದೃಷ್ಟಿನೋ ಅಥವಾ ಮತ್ಸರದಿಂದಲೋ ತೊಂದರೆಗಳು ಬರ್ತಾ ಇದೆ ಹೇಳುವಂಥದ್ದು ಪ್ರತಿಯೊಬ್ಬರಿಗೂ ಇರುವಂಥದ್ದು. ಸಣ್ಣ ವ್ಯಾಪಾರದಿಂದ ಹಿಡಿದು ದೊಡ್ಡ ಮಟ್ಟದ ಸಂಸ್ಥೆ ನಡೆಸುವವರಿಗೂ ಕೂಡ ಈ ಒಂದು ಸಮಸ್ಯೆ ತಪ್ಪಿದ್ದಲ್ಲ. ಹಾಗಾದ್ರೆ ಇದಕ್ಕೆ ಯಾವ ರೀತಿಯಾದಂತಹ ಪರಿಹಾರವನ್ನು ನಾವು ಮಾಡ್ಕೊಳ್ಬಹುದು ಅಂತ ಹೇಳುವಂಥದ್ದನ್ನ ಸುಲಭವಾಗಿ ನಮಗೆ ನಮ್ಮ ಜಗದ್ಗುರು ಶಂಕರಾಚಾರ್ಯರು ಬರೆದಿಟ್ಟಿದ್ದಾರೆ. ಅದೇನು ಪರಿಹಾರ, ಏನು ಒಂದು ಶಕ್ತಿಯ ಉಪಾಸನೆ ಅಂತ ಹೇಳುವಂಥದ್ದನ್ನು ನೋಡುವುದಾದ್ರೆ, ಪ್ರತಿಯೊಬ್ಬರು ಕೂಡ ಈ ರೀತಿಯಾದಂಥ ದೃಷ್ಟಿ ಆಗಿದೆ ಅಥವಾ ದೃಷ್ಟಿ ದೋಷ ನಮಗೆ ಬಂದಿದೆ ಅಂತ ಹೇಳುವಂಥ ಸಂಶಯಗಳು ಯಾರ್ಯಾರಿಗಿದೆ ಅವರು ಮಾಡಬೇಕಾದಂಥ ಒಂದು ಸುಲಭ ಪರಿಹಾರ ಏನು ಅಂತಂದರೆ, ಅಮಾವಾಸ್ಯೆಯ ದಿವಸ ಕಾಲಭೈರವಾಷ್ಟಕ ಕಾಶಿಕಾಪುರಾಧಿನಾಥ ಕಾಲಭೈರವಂ ಭಜೆ ಅಂತ ಹೇಳುವಂತಹ ಒಂದು ಅಷ್ಟಕ ಬರುವಂಥದ್ದು. ಈ ಒಂದು ಅಷ್ಟಕ ಸೋಷಿಯಲ್ ಮೀಡಿಯಾ ಅಂದರೆ ಯೂಟ್ಯೂಬ್ ಚಾನಲ್ನಲ್ಲಿಯೂ ಕೂಡ ಸಿಗುತ್ತೆ, ಪುಸ್ತಕವೂ ಕೂಡ ಸಿಗುತ್ತೆ. ಈ ಒಂದು ಅಷ್ಟಕವನ್ನು ಪ್ರತಿ ಅಮಾವಾಸ್ಯೆ ದಿವಸ 6 ಸಲ ಪಠನೆ ಮಾಡಿ ದೇವರ ಎದುರು ಸಾಯಂಕಾಲ ಅಂದರೆ ಸಂಧ್ಯಾಕಾಲದಲ್ಲಿ ಮಾಡಬೇಕಾಗಿರುವಂಥ ವಿಧಾನ. ದೇವರೆದುರು ಒಂದು ದೀಪವನ್ನು ಹಚ್ಚಿ ಅಥವಾ ಒಂದು ಜೊತೆ ದೀಪವನ್ನು ಹಚ್ಚಿ ಉದ್ದಿನ ವಡೆಯನ್ನು ಆ ಕಾಲಭೈರವ ಸ್ವಾಮಿಯ ಪ್ರಾರ್ಥನೆ ಮಾಡಿಕೊಂಡು ನಮಗೆ ಬಂದಿರತಕ್ಕಂತಹ ಸಕಲ ಸಂಕಷ್ಟಗಳು, ದೃಷ್ಟಿಯಿಂದಾಗಿ ಬಂದಿರತಕ್ಕಂತಹ ವಿಘ್ನಗಳು, ಯಾವುದೇ ರೀತಿಯಾದಂತಹ ತೊಂದರೆಗಳಿದ್ರೂ ಕೂಡ ನಿವಾರಣೆ ಮಾಡಿಕೊಟ್ಟು ನಮ್ಮನ್ನು ಉದ್ಧಾರ ಮಾಡಬೇಕು ಅಂತ ಹೇಳುವಂಥ ಪ್ರಾರ್ಥನೆಯನ್ನು ಮಾಡಿ ಉದ್ದಿನ ವಡೆಯನ್ನು ಸ್ವಾಮಿಗೆ ನೈವೇದ್ಯ ಮಾಡಿದ ನಂತರ ನಿಮ್ಮ ಕೈಲಿ ಎಷ್ಟು ಸಾಧ್ಯ ಅಷ್ಟನ್ನು ನೈವೇದ್ಯ ಮಾಡಿ. ಇಷ್ಟೇ ಮಾಡಬೇಕು ಅಂತ ಏನಿಲ್ಲ. ನೀವು ಭಗವಂತನಲ್ಲಿ ಇಡಬೇಕಾದಂಥ ಶ್ರದ್ಧಾ ಭಕ್ತಿ ಮುಖ್ಯ ಆಗಿರುತ್ತೆ. ನೀವು ಎಷ್ಟು ವಡೆ ಮಾಡಿಟ್ಟಿದ್ದೀರಿ ಅಂತ ದೇವರು ನೋಡಲ್ಲ. ಈ ಒಂದು ಪರಿಹಾರ ವಿಧಾನದಲ್ಲಿ ನೀವು ಎಷ್ಟು ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದೀರಿ ಅಂತ ಹೇಳುವಂಥದ್ದು ಮುಖ್ಯ ಆಗುತ್ತೆ ಹೊರತು ಆಡಂಬರ ಅಲ್ಲ. ಹಾಗಾದ ಕಾರಣ ನೈವೇದ್ಯ ಮಾಡಿದ ನಂತರ ಆ ವಡೆಯನ್ನು ನಿಮ್ಮ ಹೊರಗಡೆ ಇರ್ತಕ್ಕಂತಹ ನಾಯಿಗಳಿಗೆ ಕೊಡುವಂಥದ್ದು. ನಾಯಿಗಳಿಗೆ ಕೊಟ್ಟ ಆದ ನಂತರ ಕಾಲಭೈರವ ಸ್ವಾಮಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವ. ಹೀಗೆ ಮಾಡುವುದರಿಂದಾಗಿ ಬಂದಿರತಕ್ಕಂತಹ ಸಂಕಷ್ಟಗಳು, ದೃಷ್ಟಿಯಿಂದಾಗಿ ಓದುವಂತಹ ಮಕ್ಕಳಿಗೆ ಓದ್ಲಿಕ್ಕಾಗಲ್ಲ, ಎಷ್ಟು ಬ್ರೈಟ್ ಇದ್ದ ನಮ್ಮ ಮಗ, ಎಷ್ಟು ಓದ್ತಾ ಇದ್ದ, ರ್ಯಾಂಕ್ ತಗೊಳ್ತಾ ಇದ್ದ, ಈಗೇನು ಇಲ್ಲ ಸ್ವಾಮಿ ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿ ವ್ಯಾಪಾರ ವ್ಯವಹಾರ ನಡೀತಾ ಇತ್ತು, ಈಗೇನು ನಡೀತಾ ಇಲ್ಲ ಅಂತ ಹೇಳ್ತಾರೆ. ಆರೋಗ್ಯ ಎಷ್ಟು ಒಳ್ಳೆ ರೀತಿಯಿಂದ ನಾವು ಇದ್ದೇವೆ, ಎಷ್ಟು ಪ್ರತಿನಿತ್ಯ ಆಹಾರ ವಿಹಾರದಲ್ಲಿ ಹೊರಗಡೆ ಏನೂ ತಿನ್ನಲ್ಲ, ಮನೆಯಲ್ಲೇ ಅಡುಗೆ ಊಟ ಮಾಡ್ಕೊಂಡು ತಿನ್ನುವಂಥದ್ದು, ಅಥವಾ ಹೊರಗಡೆ ಏನು ನಾವು ಜನರೊಟ್ಟಿಗೆ ಬೆರೆಯಲ್ಲ, ಅಷ್ಟಕ್ಕೆ ನಾವಿದ್ದೀವಿ. ಇಷ್ಟು ಮಾಡ್ತಾ ಇದ್ರು ತೊಂದರೆ ಬರ್ತಾ ಇದೆ ಅಂತಂದ್ರೆ ಅರ್ಥ ಖಂಡಿತವಾಗಿ ದೃಷ್ಟಿದೋಷದ್ದೇ ಆಗಿರುತ್ತೆ.
ಹಾಗಾದರೆ ಈ ಒಂದು ಸುಲಭ ಪರಿಹಾರವನ್ನು ತಾವೆಲ್ಲರೂ ಮಾಡ್ಕೊಳ್ಳಿ. ಯಾವ ರೀತಿಯಾದಂತಹ ಪರಿಣಾಮಗಳು, ಯಾವ ರೀತಿಯಾದಂತಹ ಒಂದು ಪರಿಹಾರಗಳು, ಆ ಭಗವಂತನ ಅನುಗ್ರಹ ತಮಗೆಲ್ಲರಿಗೂ ಬಂದಿದೆ ಅಂತ ಹೇಳುವಂಥದ್ದನ್ನು ಕಮೆಂಟ್ನಲ್ಲಿ ತಿಳಿಸಿ. ತಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನದಾಗಿರ್ತಕ್ಕಂತಹ ಯಂತ್ರ ಮಂತ್ರ ತಂತ್ರದಲ್ಲಿ ಸುಲಭವಾಗಿ, ಶಾಸ್ತ್ರೀಯವಾಗಿ, ಪ್ರಮಾಣಬದ್ಧವಾಗಿ ಯಾವ ಶಾಸ್ತ್ರದಲ್ಲಿ ಉಲ್ಲೇಖ ಆಗಿದೆ ಅಂತ ಹೇಳುವಂಥದ್ದನ್ನು ಸ್ಪಷ್ಟವಾಗಿ ನಿಮಗೆ ಅಧ್ಯಯನ ಮಾಡಿದಂತಹ ಸಂಪೂರ್ಣವನ್ನ ಈ ವಿಡಿಯೋ ಮುಖಾಂತರವಾಗಿ ನಾನು ನಿಮ್ಗೆ ತಿಳಿಸ್ತೇನೆ. ತಮಗೆಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಶುಭಂ ಭೂಯಾತ್.